ಓಂ ಶ್ರೀಂ ಸಿದ್ಧಲಕ್ಷ್ಮಿ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ವಿಶೇಷವಾಗಿರುವಂತಹ ಸಿಂಹ ರಾಶಿಯಲ್ಲಿ ಹುಟ್ಟಿರುವಂಥವ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಆಗಸ್ಟ್ 2026 ಸಿಂಹ ರಾಶಿ ಹೊಸ ಬಿಸ್ನೆಸ್ನ ಪ್ರಾರಂಭ ಮಾಡುವಂಥದ್ದು ಆಗಸ್ಟ್ 2026 ನಾವು ಕಾಣಬಹುದು. ಏನಾದರೂ ಐಡಿಯಾಸ್ ಇತ್ತು, ನಾನು ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ ಮ್ಯಾಮ್ ಅಂತಂದರೆ ಖಂಡಿತ ಯು ವಿಲ್ ಎಂಟರ್ ಇನ್ ಟು ಅ ನ್ಯೂ ಬಿಸ್ನೆಸ್, ನ್ಯೂ ಪಾರ್ಟ್ನರ್ಶಿಪ್, ನ್ಯೂ ವೆಂಚರ್, ಈ ರೀತಿ ಒಂದು ಕೊಲಾಬ್ರೇಷನ್ಗೆ ನೀವು ಎಂಟರ್ ಆಗ್ತೀರಾ ಅನ್ನೋಂಥ ತೋರಿಸಿದೆ. ಸಡನ್ ಗೇನ್ ಆಫ್ ವೆಲ್ತ್, ಒಂದು ಅದೃಷ್ಟ ಅಂತಲೇ ಹೇಳ್ಬೋದು. ಗೇನ್ ಆಫ್ ವೆಲ್ತ್ ಇದೆ, ಗೇನ್ ಆಫ್ ಮನಿ ಇದೆ. ಯಾವ್ದಾದ್ರು ನೀವು ಹೂಡಿಕೆಗಳು ಮಾಡಿದರೆ ಬೈ ಚಾನ್ಸ್ ಲೈಕ್ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಅಥವಾ ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ಸ್ನ ಆಲ್ರೆಡಿ ಮಾಡಿರೋಂಥದ್ದಿದ್ರೆ ಅದರಿಂದವೂ ಕೂಡ ನಿಮಗೆ ಒಳ್ಳೆ ಬೆನಿಫಿಟ್ ಸಿಗೋವಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಈಗೋ ಬ್ಯಾಟಲ್ ಅಂತ ಹೇಳ್ತೀವಿ, ಅಂದರೆ ಒಬ್ರಿಗೊಬ್ರಿಗೆ ಏನೋ ಒಂದು ರೀತಿಯಲ್ಲಿ ಈಗೋ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಆಗುವಂಥದ್ದು, ಹಸ್ಬೆಂಡ್ ವೈಫ್ ಮಧ್ಯೆ ಏನೋ ಒಂಥರ ನಾನು ಗ್ರೇಟು ನೀನು ಗ್ರೇಟು ಅನ್ನೋಂಥ ರೀತಿಯಲ್ಲಿ ಈಗೋ ಕ್ರಿಯೇಟ್ ಆಗೋದು, ಅಥವಾ ಯಾವುದೋ ವಿಚಾರದಲ್ಲಿ ನಿಮ್ಮಲ್ಲಿ ಜಗಳನ ಸ್ಟಾರ್ಟ್ ಆಗುವಂಥದ್ದು, ಯಾವುದೋ ಇದೇ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ತಗೊಳ್ಳಿ. ಯಾಕೆಂದರೆ ದೆರ್ ಇಸ್ ನೋ ಅದರ್ ಇಶ್ಯೂಸ್, ನಿಮ್ಮಲ್ಲೇ ಹುಟ್ಕೊಳ್ಳೋಂತಹ ಸಮಸ್ಯೆಗಳು ಅಂತ ಹೇಳ್ತೀವಿ. ಅಂದರೆ ನಿಮ್ಮ ಮಧ್ಯೆಯಲ್ಲೇ ಹುಟ್ಕೊಳ್ಳೋಂಥ ಸಮಸ್ಯೆಗಳಿಂದ ನಿಮಗೆ ಎಫೆಕ್ಟ್ಸ್ ಜಾಸ್ತಿ ಕಾಣ್ತಾ ಇದೆ. ಕೇತುವಿನ ಒಂದು ಪ್ರಭಾವ ಜಾಸ್ತಿ ಇರೋದ್ರಿಂದ ಸ್ಪೆಷಲಿ ಸಿಂಹರಾಶಿಯವರು ಮಖ ನಕ್ಷತ್ರವಾಗಿರಲಿ, ಹುಬ್ಬ ನಕ್ಷತ್ರವಾಗಿರಲಿ, ಅಂದರೆ ಉತ್ತರ ಫಾಲ್ಗುಣಿ ನಕ್ಷತ್ರ, ಪೂರ್ವ ಫಾಲ್ಗುಣಿ ನಕ್ಷತ್ರ, ಉತ್ತರ ಫಾಲ್ಗುಣಿ ಪ್ರಥಮ ಚರಣ, ಯಾರೇ ಇದ್ರೂ ಕೂಡ ಇದೊಂದು ಬ್ರೇಸ್ಲೆಟ್ನ ಕೇತುವಿನ ಒಂದು ಎಫೆಕ್ಟ್ಸ್ನ ಕಡಿಮೆ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಒಂದು ರೀತಿಯಲ್ಲಿ ನಿಮ್ಮಲ್ಲೇ ಒಂದು ಈಗೋ ಕ್ಲಾಶಸ್ ಜಾಸ್ತಿ ಆಗುವಂಥದ್ದು, ಅಥವಾ ನನಗೆ ಸಾಕಪ್ಪ ಲೈಫು ಅನ್ನೋಂಥ ರೀತಿಯಲ್ಲಿ ಡಿಸಿಷನ್ಸ್ನ ತೊಗೊಳ್ಳೋವಂಥದ್ದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಯಾಕಂದರೆ ಯಾರು ಬೇಕಾದ್ರೂ ಈ ರಾಶಿಯಲ್ಲಿ ಹುಟ್ಟಿರುವಂಥವ್ರಲ್ಲೂ ನೀವಿರ್ಬೋದು, ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಯಾರೇ ಇರ್ಬೋದು, ಬಿ ವೆರಿ ಕೇರ್ಫುಲ್. ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಕೆಲವು ವಿಚಾರಗಳನ್ನ ಹೇಳಲಿಕ್ಕಾಗಲ್ಲ. ನಂಗೆ ಲೈಫ್ ಬೇಡ ಅನ್ನೋವಂಥದ್ದು, ನನಗೆ ಸಾಕು ಜೀವನ ಅನ್ನೋವಂಥದ್ದು, ಎಲ್ಲರೂ ಬಿಟ್ಟು ಹೋಗ್ಬಿಡ್ತೀನಿ ಅನ್ನೋವಂಥದ್ದು, ದೂರ ಆಗೋದು, ಮನೆಯಿಂದ ದೂರ ಆಗುವಂಥದ್ದು, ಇಂಥ ಕಾಂಬಿನೇಷನ್ಸ್ ಕಾಣ್ತಾ ಇದೆ. ಸ್ಪೆಷಲಿ ಇದು ಏನು ಬ್ರೇಸ್ಲೆಟ್ ಪ್ರೊಟೆಕ್ಟ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಟು ಟೇಕ್ ಅ ಬೆಟರ್ ಆ್ಯಂಡ್ ಪ್ರಾಪರ್ ಇದು ಏನು ಡಿಸಿಷನ್ಸು. ಮೈಂಡ್ನ ಮೆಂಟಲ್ ಸ್ಟೇಜಸ್ನ ನೀವು ಹೋಲ್ಡ್ ಮಾಡ್ಕೋಬೇಕು. ಕೆಲವೊಂದು ಸಲ ಮನೆ ಬಿಟ್ಟು ಹೋಗುವಂಥ ಪ್ರಯತ್ನಗಳು ಮಾಡೋದು, ಎಲ್ಲಾದರೂ ಹೊರಟೋಗ್ತೀನಿ, ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ, ಈ ಥರ ಏನೋ ಒಂದು ಅನವಶ್ಯಕವಾಗಿರೋಂಥ ಆಲೋಚನೆಗಳು ಬರೋವಂಥದ್ದು ಕೆಲವು, ಅದರಲ್ಲೂ ಫ್ರಮ್ ದ ಏಜಸ್ ಬಿಟ್ವೀನ್ 22 to 45 ಮಧ್ಯದಲ್ಲಿರುವಂಥವ್ರಿಗೆ. ಸೊ ಬಿ ವೆರಿ ಕೇರ್ಫುಲ್. ಅಂಥವ್ರು ಇದ್ದೇ ಅಥವಾ ಆ ರೀತಿ ಮನಸ್ಥಿತಿ ಇದೆ, ಗಮನವಿಟ್ಟು ನೋಡ್ಕೊಳ್ಳಿ. ಬನ್ನಿ ಒಂದು ಇದನ್ನು ಚಾಲೆಂಜ್ ಮಾಡೋಣ. ಯಾರ್ಯಾರೆಲ್ಲ ಸಿಂಹರಾಶಿಯವ್ರು ನೋಡ್ತಾ ಇದ್ದೀರಾ, ಯಾರ್ಯಾರು ಮಖ ನಕ್ಷತ್ರದ ನೋಡ್ತಾ ಇದ್ದೀರಾ, ಉತ್ತರ ನಕ್ಷತ್ರದ ನೋಡ್ತಾ ಇದ್ದೀರಾ, ಅಂದರೆ ಪೂರ್ವ ಫಾಲ್ಗುಣಿ ನಕ್ಷತ್ರದ ನೋಡ್ತಾ ಇದ್ದೀರಾ, ನೀವು ಕಮೆಂಟ್ ಹಾಕಿ. ಸೊ ದಟ್ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ನೋಡ್ತಾ ಇದ್ದೀರಾ ಅಂಥೇಳಿ. ಸ್ಪೆಷಲಿ ಈ ಒಂದು ಇಂಥ ಬ್ರೇಸ್ಲೆಟ್ಸ್ ಎಲ್ಲ ಹಾಕ್ಕೊಂಡು ತುಂಬ ಚೆನ್ನಾಗಿ ಚೇಂಜಸ್ನ ನೋಡಿರುವಂಥದ್ದು ಅವ್ರ ಲೈಫಲ್ಲಿ. ನೀವು ರಾಶಿ ನಕ್ಷತ್ರಗಳು, ರಾಶಿ ಪ್ರಕಾರವಾಗಿ ರಾಶಿ ಕಲ್ಲುಗಳನ್ನ ಹಾಕ್ಕೊಳ್ತಾ ಇರಬಹುದು. ಬಟ್ ಅದರ ಜೊತೆಗೆ ಇವು ನಿಮಗೆ ಒಂದು ರೀತಿಯಾದ ಕ್ರಿಸ್ಟಲ್ಸ್ ವಿಲ್ ಪ್ರೊಟೆಕ್ಟ್ ಯು. ನಾನು ಎಷ್ಟೋ ಜನಕ್ಕೆ ಮಂತ್ರ ಹೇಳುವಾಗಲೂ ಸಹ ಇದನ್ನು ಬಳಸ್ಕೊಳ್ಳಿ, ಮಂತ್ರಗಳನ್ನ ಇದ್ರ ಜೊತೆಗೆ ಚಾಂಟ್ ಮಾಡಿ ಧರಿಸ್ಕೊಳ್ಳಿ ಅಂತ ಹೇಳಿದ್ದೀನಿ. ಅದರಿಂದ ಏನಾಗುತ್ತೆ, ನಿಮ್ಮ ಒಂದು ವೈಬ್ರೇಷನ್ಸು, ನಿಮ್ಮ ಒಂದು ಔರಾ ಎನ್ಹಾನ್ಸ್ ಆಗುತ್ತೆ, ಎನರ್ಜಿಸ್ ಜಾಸ್ತಿ ಆಗುತ್ತೆ, ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ. ನೀವು ಹೋಗ್ತಿದ್ದಂಗೆ ಯಾವುದೋ ಒಂದು, ಈಗ ಎಷ್ಟೋ ಸಲ ಗಮನಿಸೋದೇ ಇಲ್ಲ, ಅಥವಾ ನಿಮ್ಮನ್ನು ಯಾರೂ ಪರಿಗಣಿಸ್ತಾ ಇರೋದಿಲ್ಲ, ನೋ ಒನ್ ಗೆಟ್ ಅಟ್ರಾಕ್ಟೆಡ್ ಟು ಯು. ಅಂಥ ಸಂದರ್ಭದಲ್ಲಿ ಇಂಥ ಕ್ರಿಸ್ಟಲ್ಸು ವಿಲ್ ಮೇಕ್ ಯು, ಅಲ್ಲಿ ಬರ್ತಿದ್ದಂಗೆ ನೋಡು ಯಾರು ಬರ್ತಿದ್ದಾರೆ, ಒಂದು ರೀತಿಯಾದ ಒಂದು ದಿವ್ಯ ತೇಜಸ್ಸು ಆ ರೀತಿಯಾದ ಕಾಣಿಸುವಂಥದ್ದಿರುತ್ತೆ. ನಿಮ್ಮನ್ನು ನೀವು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಅವಕಾಶ, ಅಂದರೆ ಒಂದು ಕೈಂಡ್ ಆಫ್ ಪರಿಹಾರ ಅಂತಲೂ ಸಹ ಹೇಳ್ಬೋದು. ವೆರಿ ಗುಡ್, ತುಂಬ ಚೆನ್ನಾಗಿದೆ, ತುಂಬ ಜನರಿಗೆ ಬೆನಿಫಿಟ್ ಆಗಿದೆ. ಇದರ ಜೊತೆಗೆ ನಿಮಗೆ ಪರ್ಸ್ನಲ್ ಕ್ವೆಶನ್ಸ್ ಇದೆ ಮ್ಯಾಮ್, ನನ್ನ ಕನ್ಸಲ್ಟೇಷನ್ ಮೂಲಕ ಖಂಡಿತ ನಿಮಗೆ ಕಾಣ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ, ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ. ಯಾವ ರೀತಿ ನೀವು ಕನ್ಸಲ್ಟೇಷನ್ ತೊಗೊಳ್ಬೋದು, ಡೈರೆಕ್ಟ್ ತೊಗೊಳ್ಬೋದಾ, ಫೇಸ್ ಟು ಫೇಸ್ ತೊಗೊಳ್ಬೋದಾ, ಫೋನಲ್ಲೇ ಮಾತಾಡ್ಬೋದಾ, ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಡ್ತಾರೆ. ಸಿಂಹ ರಾಶಿಯಲ್ಲಿ ಹುಟ್ಟಿರುವಂಥವ್ರು ನಿಮ್ಮ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಪ್ರಕಾರವಾಗಿ ನಿಮ್ಮದು ಸಿಂಹ ರಾಶಿ ಇದೆ ಅಂದರೆ ನೀವು ಖಂಡಿತ ಈ ಪ್ರಿಡಿಕ್ಷನ್ಸ್ನ ಫಾಲೋ ಮಾಡ್ಬೋದು. ಈಗ ಹೇಳೋಂತಹ 3 ನಕ್ಷತ್ರಗಳ ಜೊತೆಗೆ ಲೆಟರ್ಸ್ನು ಕೂಡ ತಿಳಿಸ್ಕೊಡ್ತೀನಿ. ಬೈ ಚಾನ್ಸ್ ನನಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಗೊತ್ತಿಲ್ಲ ಮ್ಯಾಮ್, ಬಟ್ ಸ್ಟಿಲ್ ನಂದು ಸಿಂಹ ರಾಶಿ ಬೇಸ್ಡ್ ಆನ್ ನನ್ನ ಹೆಸರು ಅನ್ನಂಗಿದ್ರು ಸಹ ಇದು ಯಾವುದು ಅಂತ ತಿಳಿಸ್ಕೊಡ್ತೀನಿ. ಮಖ ನಕ್ಷತ್ರ 4 ಚರಣಗಳು, ಪೂರ್ವ ಫಾಲ್ಗುಣಿ ನಕ್ಷತ್ರ, ಹುಬ್ಬ ನಕ್ಷತ್ರ ಅಂತಲೂ ಸಹ ಶಾರ್ಟಾಗಿ ಕರೆಯುವಂಥದ್ದು 4 ಚರಣಗಳು, ಮತ್ತು ಉತ್ತರ ಫಾಲ್ಗುಣಿ ನಕ್ಷತ್ರ ಶಾರ್ಟಾಗಿ ಉತ್ತರ ನಕ್ಷತ್ರ ಅಂತ ಕರೆಯುವಂಥದ್ದು ಪ್ರಥಮ ಚರಣ. ಇಷ್ಟು ನಾವು ಸಿಂಹರಾಶಿಯಲ್ಲಿ ಕಾಣುವಂಥದ್ದು. ಮಖ ನಕ್ಷತ್ರ 4 ಅಕ್ಷರಗಳು ಮ, ಮಿ, ಮು, ಮೇ. ಇದರಲ್ಲಿ ನಿಮ್ಮ ಹೆಸರುಗಳಲ್ಲಿ ಏನಾದರೂ ಇದ್ದರೆ ಖಂಡಿತ ಪ್ರೆಡಿಕ್ಷನ್ಸ್ನ ಫಾಲೋ ಮಾಡಿ. ಪೂರ್ವ ಫಾಲ್ಗುಣಿ ನಕ್ಷತ್ರ ಮೋ, ಟ, ಟಿ ಮತ್ತು ಟು. ಇಷ್ಟು ಲೆಟರ್ಸು ಕೂಡ ನಿಮ್ಮ ಹೆಸರಿದ್ದರೆ ಪೂರ್ವ ಫಾಲ್ಗುಣಿ ನಕ್ಷತ್ರವಾಗಿರುತ್ತೆ. ಹುಬ್ಬ ನಕ್ಷತ್ರ, ಹುಬ್ಬ ನಕ್ಷತ್ರ, ಇಷ್ಟು ಸಹ ಹೆಸರುಗಳಿದೆ. ಉತ್ತರ ಫಾಲ್ಗುಣಿ ನಕ್ಷತ್ರ ಮೊದಲನೇ ಚರಣ ಮಾತ್ರ ಈ ರಾಶಿಯಲ್ಲಿ ನಾವು ಕಾಣುವಂಥದ್ದು. ಮಿಕ್ಕ 3 ಚರಣಗಳು ಮುಂಬರುವಂತಹ ರಾಶಿ ಕನ್ಯಾ ರಾಶಿಯಲ್ಲಿ ನಾವು ಕಾಣ್ತೀವಿ. ಟೇ ಅಂತ ಬರುತ್ತೆ. ಸೊ ಇಷ್ಟು ಹೆಸರುಗಳನ್ನು
ನೀವು ನೋಟ್ ಮಾಡ್ಕೊಳ್ಳಿ. ನಿಮಗೆ ಹುಟ್ಟುವಂಥ ಮಗುಗೂ ಕೂಡ ಆದಷ್ಟು ನಕ್ಷತ್ರದ ಪ್ರಕಾರವಾಗಿ, ರಾಶಿಯ ಪ್ರಕಾರವಾಗಿ ಹೆಸರುಗಳನ್ನ ಇಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ತುಂಬ ಜನ ಚೇಂಜಸ್ ಮಾಡ್ಕೊಳ್ತೀರಾ. ಇಟ್ಸ್ ಓಕೆ. ಚೇಂಜಸ್ ಕ್ಯಾನ್ ಆಲ್ಸೋ ಬಿ ಎಂಟರ್ಟೈನ್, ಬಟ್ ಅದು ಅವರಿಗೆ ಅವರ ಜಾತಕಾನುಸಾರ ಚೆನ್ನಾಗಾಗಲಿಕ್ಕೆ ಹೆಲ್ಪ್ ಆಗ್ತಿದೆ ಅಂದರೆ ಸರಿ. ಇಲ್ಲ ಅಂತಂದರೆ ಎಷ್ಟೋ ಸಲ ನೋಡ್ಬೋದು, ಓದ್ತಾರಂಥ ಮಗು ಡಲ್ ಆಗ್ತಿರುತ್ತೆ, ಎಲ್ಲ ಜಾತಕ ತೋರಿಸಾಗ ಹೇಳ್ತಾರೆ ಮಗುವಿನ ಹೆಸರನ್ನು ಬದಲಾವಣೆ ಮಾಡಿ ಮಗು ಚೆನ್ನಾಗಿ ಓದಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಹೇಳಿ ಕೆಲವು ಹೆಸರು ಆ ಮಕ್ಕಳಿಗೆ ಬ್ಲಾಕೇಜಸ್ನ ಕೊಡೋಂಥ ಚಾನ್ಸಸ್ ಇರುತ್ತೆ. ಯಾವುದೇ ಆಗಲಿ, ನಾನು ಬರೀ ಎಜುಕೇಷನ್ ಈಸ್ ಒನ್ ಆಫ್ ದ ಎಕ್ಸಾಂಪಲ್ ನಾನು ತೊಗೊಳ್ತಾ ಇರೋವಂಥದ್ದು. ನಿಮ್ಮ ಕೆರಿಯರ್ ಆಗಿರ್ಬೋದು, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ದುಡ್ಡಿನ ವಿಚಾರದಲ್ಲಿ ಬ್ಲಾಕೇಜಸ್ ಇರ್ಬೋದು, ನೆಗೆಟಿವ್ ವೈಬ್ರೇಷನ್ಸು ನಿಮಗೆ ಮುಂಬರುವಂತಹ ಒಂದು ಸಕ್ಸಸ್ಗೆ ಅಡೆತಡೆಗಳನ್ನ ತರೋದಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಹಾಗಾಗಿ ಆದಷ್ಟು ಎಲ್ಲದರಲ್ಲೂ ನೇಮ್ ಸೆಲೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟು ಜನ ಹೆಸರುಗಳನ್ನ ಬದಲಾವಣೆ ಆಗಿದ ತಕ್ಷಣ, ಹೆಸರುಗಳನ್ನ ಬದಲಾವಣೆ ಮಾಡ್ಕೊಂಡಿದ ತಕ್ಷಣ ಅವ್ರ ಲೈಫಲ್ಲಿ, ಸ್ಪೆಷಲಿ ನಾವು ಎಕ್ಸಾಂಪಲ್ನ ಸೆಲೆಬ್ರಿಟೀಸಲ್ಲಿ ಹೆಚ್ಚು ಕಾಣ್ತೀವಿ. ಚೇಂಜಸ್ ಅವ್ರಿಗೆ ಹೆಚ್ಚು ಜನಾಕರ್ಷಣ ಬೇಕಾಗುತ್ತೆ, ಧನಾಕರ್ಷಣವು ಆಟೋಮೆಟಿಕ್ಲಿ ಬರುತ್ತೆ ಅಲ್ವಾ. ಅದೇ ಥರ ಅಂಗಡಿಗಳಿಗೆ ಹೆಸರನ್ನ ಚೇಂಜ್ ಮಾಡೋವಂಥದ್ದು ಇರ್ಬೋದು, ಮನುಷ್ಯರಿಗೆ, ವ್ಯಕ್ತಿಗಳಿಗೆ ಹೆಸರನ್ನ ಬದಲಾವಣೆ ಮಾಡೋವಂಥದ್ದು ಇರ್ಬೋದು, ಶಾಲಾ ಕಾಲೇಜುಗಳಿಗೆ ಹೆಸರನ್ನ ಚೇಂಜಸ್ ಮಾಡೋವಂಥದ್ದು ಇರ್ಬೋದು, ಯಾವುದೇ ಬಿಸ್ನೆಸ್ ಸೆಕ್ಟರ್ಸಲ್ಲಿ ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ ನಿಮಗೆ ಅದರಿಂದ ಆ ಒಂದು ಕೆಲಸ ಕಾರ್ಯದಿಂದ ಒಳ್ಳೇದಾಗ್ತಾ ಇಲ್ಲ, ಎಷ್ಟೋ ನಿಮ್ಮ ಜಾತಕಾನುಸಾರ ಹೆಸರುಗಳನ್ನ ಇಟ್ಕೊಂಡಾಗಲೇ ನಿಮ್ಗೆ ಅದರಿಂದ ಬೆನಿಫಿಟ್ ಆಗುವಂಥದ್ದು, ಸಕ್ಸಸ್ ಆಗುವಂಥದ್ದು. ಇಷ್ಟು ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.